ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಲೇಬೇಕು. ಚುನಾವಣೆಗೂ ಮೊದಲು ಯಾವ ಷರತ್ತು ಇಲ್ಲ, ಎಲ್ಲರಿಗೂ ಗ್ಯಾರಂಟಿ ಅಂತ ಹೇಳಿದಂಥವರು ಈಗ ಒಂದರ ಮೇಲೆ ಒಂದರ ಹಾಗೆ ಹೊಸ ಹೊಸ ಕಂಡೀಷನ್ಸ್ಗಳನ್ನ ಯಾಕೆ ಹಾಕ್ತಾ ಇದ್ದಾರೆ? ಅಧಿಕಾರಕ್ಕೆ ಬರೋ ಮೊದಲು ಎಲ್ಲರಿಗೂ 2,000 ಅಂತ ಹೇಳಿದಂಥವ್ರು ಈಗ ಲಕ್ಷಾಂತರ ಜನರ ಹೆಸರನ್ನ ಆ ಪಟ್ಟಿಯಿಂದ ಹೊರಗೆ ಹಾಕ್ತಾ ಇರುವಂಥದ್ದು ಯಾಕೆ? ಇದು ಅಕ್ರಮ ತಡೆಯುವಂತಹ ಕ್ರಮನ ಅಥವಾ ಗ್ಯಾರಂಟಿಗಳಿಂದ ನಿಧಾನವಾಗಿ ಹಿಂದೆ ಸರಿಯುವಂತಹ ಕಾಂಗ್ರೆಸ್ ಸರ್ಕಾರದ ಪ್ರಯತ್ನನ? ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಇದೇ ವಿಚಾರವಾಗಿ ಮಾತಾಡ್ತಾ ಹೋಗೋಣ. ವೀಕ್ಷಕರ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ರೀತಿಯನ್ನ ನಾವು ಅವಾಗವಾಗ ನೆನಪಿಸ್ತಾ ಇರಬೇಕಾಗತ್ತೆ. ಮಾತು ಮಾತಿಗೂ ಗ್ಯಾರಂಟಿಯ ಜಪವನ್ನ ಮಾಡಿದ್ರು. ಅದು ಏನು, ಅವರಿಗೆ ಮಾತ್ರ ಸೀಮಿತ, ಇವರಿಗೆ ಮಾತ್ರ ಸೀಮಿತ ಅಂತ ಇತ್ತಾ? ಎಲ್ಲರಿಗೂ ಗ್ಯಾರಂಟಿ. ಮಹಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲನಿಗೂ ಫ್ರೀ, ನನಗೂ ಫ್ರೀ, ನಿನಗೂ ಫ್ರೀ. ಅದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಾತ್ರ. ಪಾಪ ಜನ ನಂಬಿಟ್ರು, ವೋಟ್ ಹಾಕಿದ್ರು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆರಂಭದಲ್ಲಿ 5 ಗ್ಯಾರಂಟಿಯನ್ನ ಕೊಟ್ಟಿದ್ದು. ಈಗ ಎಲ್ಲವನ್ನ ಕೂಡ 100 ಕಾರಣಗಳನ್ನ ಕೊಟ್ಟು 100 ಕಂಡೀಷನ್ಸ್ಗಳನ್ನ ಹಾಕಿ ನಿಲ್ಲಿಸುವಂತ ಪ್ಲಾನ್ ಕಾಣಿಸ್ತಾ ಇದೆ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಒಂದು ಬಿಗ್ ಶಾಕ್ ಅನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥದ್ದು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ, ಅದನ್ನ ಹೇಳಬೇಕಲ್ವಾ, ಮಹತ್ವಾಕಾಂಕ್ಷಿಯ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಬರೋಬ್ಬರಿ 1,12,092 ಮಂದಿ ಫಲಾನುಭವಿಗಳ ಹೆಸರನ್ನ ಆ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ. ತಿಂಗಳಿಗೆ 2,000 ರೂಪಾಯಿ ಕೊಡುವಂತ ಈ ಯೋಜನೆಯಲ್ಲಿ ಅನರ್ಹರು ಸೌಲಭ್ಯವನ್ನ ಪಡಿತಾ ಇದ್ದಾರೆ. ಈ ಆರೋಪದ ಹಿನ್ನೆಲೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಆಪರೇಷನ್ ಗೃಹಲಕ್ಷ್ಮಿ ಹೆಸರಲ್ಲಿ ವಿಶೇಷ ಪರಿಶೀಲನೆಯನ್ನು ನಡೆಸುತ್ತೆ. ಪರಿಶೀಲನೆಯಲ್ಲಿ ಪಾಪ ಅವರಿಗೆ ಒಂದಷ್ಟು ಸಂಗತಿಗಳು ಬೆಳಕಿಗೆ ಬಂದಿವೆ ಅಂತ. ಏನು? ಮೃತಪಟ್ಟವರ ಹೆಸರಲ್ಲಿ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಾ ಇತ್ತು, ತಗೊಳ್ತಾ ಇದ್ರು. ಇನ್ನು ಆದಾಯ ತೆರಿಗೆ ಪಾವತಿದಾರರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನ ಪಡ್ಕೊಳ್ತಾ ಇದ್ರು. ಸರಕಾರಿ ನೌಕರರ ಕುಟುಂಬಗಳ ಹೆಸರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯಲ್ಲಿ ಇತ್ತು. ಒಂದೇ ಕುಟುಂಬದಿಂದ ಒಂದಕ್ಕಿಂತ ಹೆಚ್ಚು ಅರ್ಜಿಗಳು ಸಲ್ಲಿಕೆ ಆಗಿದ್ದವು. ಹೀಗೆ ಒಂದಷ್ಟು ಕಾರಣ. ಹಾಗಾಗಿ ಈಗ ಆ ಎಲ್ಲ ಅಕ್ರಮಗಳನ್ನ ಪತ್ತೆ ಹಚ್ಚಿ ಅವರನ್ನೆಲ್ಲ ಹೊರಗೆ ಹಾಕ್ತಾ ಇದ್ದಾರಂತೆ. ನಾನು ಕೇಳೋದು, ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಏನು ಹೇಳ್ತು? ಷರತ್ತೇನಾದ್ರಿತ್ತ? ಚಾನ್ಸ್ ಇಲ್ಲ. ಯೋಜನೆಗೆ ಯಾವ ಷರತ್ತು ಇಲ್ಲ, ಇರಲೂ ಇಲ್ಲ. ಪ್ರತಿ ಮನೆ ಒಡತಿಗೆ 2,000 ಕೊಡ್ತೀವಿ ಅಂತ ಹೇಳಿದ್ದು. ಬಟ್ ಈಗ ಯಾಕೆ ಹೀಗಾಯ್ತು? ಆಮೇಲೆ ಈ 3 ವರ್ಷ ನಿಮಗೆ ಇದರಲ್ಲಿ ಆಗ್ತಾ ಇದ್ದಂಥ ಅಕ್ರಮ ಗೊತ್ತೇ ಆಗ್ಲಿಲ್ವಾ? ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಾಯ್ತಾ ಇದರಲ್ಲಿ ಆದಾಯ ತೆರಿಗೆ ಪಾವತಿದಾರರು ಇದ್ದಾರೆ, ಅನರ್ಹರು ಇದ್ದಾರೆ. ಅದು ಹೇಗೆ ಅನರ್ಹರು ಅಂತ ನನಗೆ ಗೊತ್ತಿಲ್ಲ. ಆ ಅನರ್ಹರು ಯಾರು ಅಂತ ಗೊತ್ತಿಲ್ಲ. ಇನ್ನು ಸತ್ತವರ ಹೆಸರು ಇದೆ. ಇವೆಲ್ಲವನ್ನ ಕಂಡು ಹಿಡಿಯೋದಕ್ಕೆ ನಿಮಗೆ 3 ವರ್ಷ ಬೇಕಾಯ್ತಾ? ಸೀರಿಯಸ್ಲಿ? ಯಾರ ಕಿವಿಗೆ ನೀವು ಹೂ ಇಡ್ತಾ ಇದ್ದೀರಾ? ಆರಂಭದಲ್ಲೇ ನೀವು ಈ ನಿಯಮಗಳನ್ನ ಹಾಕಿದಿದ್ರೆ ಅಥವಾ ಹೇಳಿದಿದ್ರೆ ಯಾರು ಇವತ್ತು ನಿಮ್ಮನ್ನ ಪ್ರಶ್ನೆನೇ ಮಾಡ್ತಾ ಇರಲಿಲ್ಲ. ಆದ್ರೆ ನೀವು ಯಾವ ಕಂಡೀಷನು ಇಲ್ಲಪ್ಪ, ಎಲ್ಲರಿಗೂ ಫ್ರೀ ಅಂತ ಹೇಳಿ ಈಗ ಆ ಗ್ಯಾರಂಟಿಯಿಂದ ನುಣುಚಿಕೊಳ್ಳೋದಕ್ಕೆ ಅಕ್ರಮ ಅಂತ ಕಾರಣಗಳನ್ನು ಕೊಡ್ಕೊಂಡು ಬಂದ್ರೆ ಜನರಿಗೇನು ಅರ್ಥ ಆಗಲ್ವಾ? ವೀಕ್ಷಕರೀಗ 17 ಜಿಲ್ಲೆಯಲ್ಲಿ 1.1 ಲಕ್ಷ ಜನರನ್ನ ಈ ಗೃಹಲಕ್ಷ್ಮಿಯಿಂದ ಕಾಂಗ್ರೆಸ್ ಸರ್ಕಾರ ಕೈ ಬಿಟ್ಟಿದೆ, ಹೊರಗೆ ಹಾಕಿಬಿಟ್ಟಿದ್ದಾರೆ. ಯಾವ ಜಿಲ್ಲೆಯಿಂದ ಎಷ್ಟು ಮಂದಿನ ಹೊರಗೆ ಹಾಕಲಾಗಿದೆ ಅಂತ ಒಂದು ಸ್ವಲ್ಪ ನಾವು ನೋಡ್ತಾ ಹೋಗೋದಾದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9,000, ಉಡುಪಿ 2,800, ಇನ್ನು ಗದಗದಲ್ಲಿ 1,231, ದಾವಣಗೆರೆಯಲ್ಲಿ 4,000, ಬಾಗಲಕೋಟೆ 524, ಮೈಸೂರು 18,000, ಉತ್ತರ ಕನ್ನಡ 6,380, ಹಾವೇರಿ 6,346, ಕೊಡಗು
2,687, ಚಿತ್ರದುರ್ಗ 12,637, ಕೊಪ್ಪಳ 2,200, ಇನ್ನು ರಾಯಚೂರು 1,854, ಶಿವಮೊಗ್ಗ 8,114, ಬಳ್ಳಾರಿ 4,225, ಧಾರವಾಡ 6,397, ಬೆಂಗಳೂರು ದಕ್ಷಿಣ 12,719, ಕಲಬುರಗಿ 7,978. ಸೊ ಒಟ್ಟಾಗಿ ಟೋಟಲ್ ಆಗಿ 1,12,092 ಮಂದಿಯನ್ನ ಈಗಾಗಲೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಟ್ಟಿದೆ, ಹೊರಗೆ ಹಾಕಿಬಿಟ್ಟಿದೆ. ಈಗ ಇವೆಲ್ಲವನ್ನ ನೋಡಿದ ಮೇಲೆ DK ಶಿವಕುಮಾರ್ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಏನ್ ಪ್ರಶ್ನೆ ಅಂತಂದ್ರ, SIR ಅಂತ ಅಂದ್ರೆ ಏನು? ಅರ್ಹ ಮತದಾರರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡೋದ ಅಲ್ಲ ಅಲ್ವಾ? ಚುನಾವಣಾ ಮತದಾರರ ಪಟ್ಟಿಯ ಶುದ್ಧೀಕರಣ ಅಲ್ವಾ? ಅಂದ್ರೆ ಈಗ ಒಬ್ಬ ಮತದಾರ ಎರಡೆರಡು ಕಡೆ ಮತದಾನವನ್ನ ಮಾಡ್ತಾ ಇರ್ತಾನೆ, ಅಂಥವರನ್ನ ಹೊರಗೆ ಹಾಕುವಂಥದ್ದಾಗಿರ್ಬೋದು. ಇನ್ನು ಕೆಲವು ಸಲ ಸುಳ್ಳು ದಾಖಲೆಯನ್ನ ಕೊಟ್ಟು ಅನರ್ಹರು ಮತದಾನವನ್ನ ಮಾಡ್ತಾ ಇರ್ತಾರೆ, ಅಂಥವರನ್ನ ಹೊರಗೆ ಹಾಕುವಂಥದ್ದಾಗಿರ್ಬೋದು. ಇನ್ನು ನೀವೀಗ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದನ್ನೇ ತಾನೇ ಮಾಡ್ತಾ ಇರೋದು. ಸೇಮ್ SIR ಅಲ್ಲೂ ಅದನ್ನೇ ಮಾಡೋದು. ಮತದಾರರು ಸತ್ತು ಸುಮಾರು ವರ್ಷ ಆಗಿರುತ್ತೆ, ಆದ್ರೂ ಅವರ ಹೆಸರಲ್ಲಿ ಯಾರೋ ಬಂದು ವೋಟನ್ನ ಹಾಕ್ತಾ ಇರ್ತಾರೆ. ಅಂಥವರ ಹೆಸರನ್ನ ಪಟ್ಟಿಯಿಂದ ಹೊರಗೆ ಹಾಕುವಂಥದ್ದು. ಇನ್ನು ಅಕ್ರಮವಾಗಿ ಎಲ್ಲೆಲ್ಲಿಂದೆಲ್ಲ ಬಂದಿರ್ತಾರಲ್ವಾ, ಬಾಂಗ್ಲಾದೇಶ ಅಲ್ಲಿ ಇಲ್ಲಿ ಅಂತ, ಅಂಥವ್ರು ಇಲ್ಲಿಗೆ ಬಂದು ಇಲ್ಲಿನವರೇ ಆಗ್ಬಿಟ್ಟಿರ್ತಾರೆ, ಎಲ್ಲ ಫೆಸಿಲಿಟಿ ಸಿಕ್ಕಿರತ್ತೆ, ಅಂಥವ್ರು ಬಂದು ವೋಟ್ ಮಾಡ್ತಾರೆ. ಹಾಗಾಗಿ ಅವರನ್ನೆಲ್ಲ ಕೈ ಬಿಟ್ಟು ಅರ್ಹ ಮತದಾರರನ್ನ ಉಳಿಸ್ಕೊಳ್ಳುವಂಥದ್ದು ಅಥವಾ ಸೇರಿಸುವಂಥದ್ದು ಈ SIRನ ಮುಖ್ಯ ಉದ್ದೇಶ. ಆದರೆ DK ಶಿವಕುಮಾರ್ ಅವರು ಹೇಳೋದೇನು? SIR ಇರೋದೇ ಬಡವರ ಮತಗಳನ್ನ ತೆಗೆಯೋದಕ್ಕೆ. ಮತದಾರರ ಪಟ್ಟಿಯಲ್ಲಿ ನೀವು ಹೆಸರನ್ನ ಕಳ್ಕೊಂಡು ಬಿಟ್ರೆ ನಿಮಗೆ ಗೃಹಲಕ್ಷ್ಮಿನೂ ಇಲ್ಲ, ಗೃಹ ಜ್ಯೋತಿನೂ ಇಲ್ಲ, ಯಾವ ಗ್ಯಾರಂಟಿ ಯೋಜನೆ ಪ್ರಯೋಜನ ನಿಮಗೆ ಸಿಗಲ್ಲ. ಹೀಗೆ ಹೇಳೋ ಮೂಲಕ ಜನರ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತೀರಾ. ಈಗ ನನ್ನ ಪ್ರಶ್ನೆ, ನಿಮ್ಮದೇ ಲಾಜಿಕ್ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲೇ ನಿಮಗೆ ಅಕ್ರಮವಾಗಿ 1 ಲಕ್ಷಕ್ಕೂ ಮೇಲು ಜನ ಇದ್ದಾರೆ, ಅವರನ್ನ ತೆಗೆದು ಹಾಕಿ ಕ್ಲೀನ್ ಮಾಡಬೇಕು ಅಂತ ಅನಿಸುತ್ತೆ, ಅದನ್ನು ಮಾಡ್ತಾ ಇದ್ದೀರಾ. ಅದೇ ರಾಜ್ಯದ ವಿಚಾರಕ್ಕೆ ಬಂದಾಗ, ಮತದಾನದ ವಿಚಾರಕ್ಕೆ ಬಂದಾಗ ಆ ಕ್ಲೀನಿಂಗ್ ಪ್ರೊಸೆಸ್ ಯಾಕೆ ತಪ್ಪಾಗಿ ಕಾಣಿಸ್ತಾ ಇದೆ? ಅದರಲ್ಲಿ ಹಾಗೆ ಹೀಗೆ ಅಂತ ಹೇಳಿ ಯಾಕೆ ಭಯವನ್ನು ಹುಟ್ಟಿಸ್ತಾ ಇದ್ದೀರಾ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಯಾಕೆ? ಕ್ಲೀನಿಂಗ್ ಪ್ರೊಸೆಸ್ ಅಂತ ಅಂದಾಗ ಎಲ್ಲದರಲ್ಲೂ ಕೂಡ ಸೇಮ್ ಅಲ್ವಾ? SIR ನ್ಯಾಯಯುತವಾಗಿ ನಡೀತಾ ಇರುವಂಥದ್ದು ಬಹಳಷ್ಟು ರಾಜ್ಯಗಳಲ್ಲಿ ನಡೆದಿದೆ, ಬಹಳಷ್ಟು ರಾಜ್ಯಗಳಲ್ಲಿ ನಡೀತಾ ಇದೆ, ನಮ್ಮ ರಾಜ್ಯದಲ್ಲೂ ನಡೆಯುತ್ತೆ. ಆಮೇಲೆ ಅದರಲ್ಲಿ ಈ ಹಿಂದೆ ಒಂದು ರೂಲ್ಸು, ಈಗ ಬೇರೆದೇ ರೂಲ್ಸ್ ಅಂತ ಏನೂ ಇಲ್ಲ, ಒಂದೇ ತರ ನಡ್ಕೊಂಡು ಬರ್ತಾ ಇದೆ. ಆದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ವಿಚಾರದಲ್ಲಿ ಹಾಗೆ ಅಲ್ವಲ್ಲ. ಅಧಿಕಾರಕ್ಕೆ ಬರೋವರೆಗೂ ನನಗೂ ಫ್ರೀ, ನಿನಗೂ ಫ್ರೀ. ಅಧಿಕಾರಕ್ಕೆ ಬಂದು ಈಗ ನನಗೂ ಇಲ್ಲ, ನಿನಗೂ ಇಲ್ಲ, ಸಾವಿರಾರು ಕಂಡೀಷನ್ಸ್. ಯಾಕೆ ಈ ನಾಟಕ ಅಂತ ನಮ್ಮ ಪ್ರಶ್ನೆ. ಆಮೇಲೆ 2025 ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ರಾಜ್ಯದಲ್ಲಿರುವಂತಹ ಫಲಾನುಭವಿಗಳ ಕುಟುಂಬಗಳಿಗೆ ತಲುಪಿರಲಿಲ್ಲ ಅಲ್ವಾ? ಆ 5,000 ಕೋಟಿ ಹಣ ಎಲ್ಲಿದೆ? ಯಾರ ಜೇಬು ಸೇರಿದೆ ಅಥವಾ ಯಾರ ಪಾಲಾಗಿದೆ? ಅದಕ್ಕೆ ಇಲ್ಲಿವರೆಗೂ ಯಾಕೆ ಉತ್ತರವನ್ನ ಕೊಟ್ಟಿಲ್ಲ? ಯಾಕೆ ಉತ್ತರ ಕೊಟ್ಟಿಲ್ಲ? ವೀಕ್ಷಕರೇ, ಇನ್ನು ಅದಲ್ಲದೆ ನಿಮಗೆ ಗೃಹಲಕ್ಷ್ಮಿ ಹಣ ಸಿಗಬೇಕು ಅಂತಂದ್ರೆ ಒಂದಷ್ಟು ಕೆಲಸ ಮಾಡಬೇಕು. ಏನು? ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ನೀವು ಪಡಿಬೇಕು ಅಂತಂದ್ರೆ ಫಲಾನುಭವಿ ಮಹಿಳೆಯರೇನ್ ಮಾಡಬೇಕು, 1 ತಿಂಗಳ ಒಳಗೆ
ಬಯೋಮೆಟ್ರಿಕ್ ಮಾಡಿಸ್ಕೊಳ್ಬೇಕು. ಆ್ಯಂಡ್ ಅದು ಕಡ್ಡಾಯ. ಒಂದು ವೇಳೆ ಈ 1 ತಿಂಗಳ ಒಳಗೆ ನೀವು ಬಯೋಮೆಟ್ರಿಕ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸದೇ ಇದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಹಣ ಬರುವಂಥದ್ದು ನಿಲ್ಲಿಸ್ಬಿಡ್ತಾರಂತೆ. ಗೃಹಲಕ್ಷ್ಮಿ ಫಲಾನುಭವಿಗಳು ಸೇವಾ ಕೇಂದ್ರಗಳಿಗೆ ಹೋಗಿ ತಮ್ಮ ಹೆಬ್ಬೆಟ್ಟು ಅಥವಾ ಕಣ್ಣು ಅಥವಾ ಫೇಸ್ ಸ್ಕ್ಯಾನ್ ಅನ್ನು ಮಾಡಿಸಬೇಕು. ನೀವು ಪರಿಶಿಷ್ಟ ಜಾತಿ ಅಥವಾ ಪಂಗಡಕ್ಕೆ ಸೇರಿದ್ರೆ RD ನಂಬರ್ ಕಡ್ಡಾಯ ಇರುತ್ತೆ. ಜಾತಿ ಸರ್ಟಿಫಿಕೇಟ್ ಅಲ್ಲಿರುವಂತಹ RD ನಂಬರ್ ಅನ್ನ ಕೊಟ್ಟು ಆ ಫುಲ್ ಫಾರ್ಮ್ ಅನ್ನ ಫಿಲ್ ಮಾಡಿದ ನಂತರ ಗೃಹಲಕ್ಷ್ಮಿ ಹಣ ಬರುತ್ತೆ ಅವರ ಪ್ರಕಾರ. ಆಕ್ಚುಯಲ್ ಬಂದ ನಂತರ ನೀವು ಅದನ್ನು ನಂಬಬಹುದು. ಇಲ್ಲ ಅಂತಂದ್ರೆ ಗೃಹಲಕ್ಷ್ಮಿನೂ ಇಲ್ಲ, ಏನೂ ಇಲ್ಲ. ಇಷ್ಟು ವರ್ಷ ಯಾವ ಹೆಸರಲ್ಲಿ ಅಧಿಕಾರವನ್ನು ನಡೆಸಿದ್ರೋ ಕರ್ನಾಟಕ ಕಾಂಗ್ರೆಸ್, ಈಗ ಅದರಿಂದಾನೇ ದೂರ ಓಡುವಂತಹ ಕೆಲಸವನ್ನ ಕರ್ನಾಟಕ ಕಾಂಗ್ರೆಸ್ ಬಹಳ ನಾಜೂಕಾಗಿ, ಬಹಳ ಸ್ಟ್ಯಾಂಡರ್ಡ್ ವೇ ಅಲ್ಲಿ ಮಾಡ್ತಾ ಇರುವಂಥದ್ದು ನಮಗೆಲ್ಲ ಅರ್ಥ ಆಗುವಂಥವರಿಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ವೀಕ್ಷಕರ, ಅಕ್ರಮಗಳನ್ನು ತಡೆಯುವಂಥ ತಪ್ಪೇ ಅಲ್ಲ. ಅರ್ಹರಿಗೆ ಮಾತ್ರ ಸೌಲಭ್ಯ ಸಿಗಬೇಕು. ನಮ್ಮ ಅಭಿಪ್ರಾಯ ಕೂಡ ಅದೇ. ಆರಂಭದಲ್ಲೂ ನಾವು ಅದನ್ನೇ ಹೇಳಿದ್ವಿ. ಆದರೆ ಈಗ ಇರುವಂತಹ ಪ್ರಶ್ನೆ, ಇದೇ ನಿಯಮಗಳಾಗಿರಬಹುದು, ಇದೇ ಷರತ್ತುಗಳಾಗಿರಬಹುದು, ಇದೇ ಪರಿಶೀಲನೆಗಳಾಗಿರಬಹುದು, ಚುನಾವಣೆಗೂ ಮೊದಲು ಯಾಕೆ ಇರಲಿಲ್ಲ? ಆರಂಭದಲ್ಲಿ ಎಷ್ಟು ಮಂದಿ ಹೇಳಲಿಲ್ಲ ಬೇಡ ಬೇಡ ಅರ್ಹರಿಗೆ ಮಾತ್ರ ಹೋಗ್ಲಿ ಅಂತ. ಬಟ್ ಆಗ ಎಲ್ಲರಿಗೂ ಗ್ಯಾರಂಟಿ ಅಂತ ಹೇಳಿದ್ರಿ. ಈಗ ಅವರಿಗಿಲ್ಲ ಇವರಿಗಿಲ್ಲ. ಈ ಪರಿಸ್ಥಿತಿ ಯಾಕೆ ಬಂತು? ನಿಮಗೀಗ ಗೃಹಲಕ್ಷ್ಮಿ ಪಟ್ಟಿಯ ಶುದ್ಧೀಕರಣ ಸರಿಯಾಗಿದೆ ಅಂತಂದ್ರೆ ನಾನು ಹೇಳೋದು ಮತದಾರರ ಪಟ್ಟಿಯ ಶುದ್ಧೀಕರಣ ತಪ್ಪು ಹೇಗಾಗುತ್ತೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಜವಾಬ್ದಾರಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮೇಲೆ ಇದೆ. ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.